ಇವತ್ತು ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರು, ಕನ್ನಡದ ವೀರ ಹೋರಾಟಗಾರರು, ಕನ್ನಡದ ಕಣ್ಮಣಿ, ಕನ್ನಡದ ಕಟ್ಟಾಳು ಬಸವರಾಜ್ ಪಡಕೋಟೆಯವರು ನಮ್ಮೊಂದಿಗಿದ್ದಾರೆ. ಇವತ್ತು ರಾಜ್ಯದಲ್ಲಿ ಹಲವಾರು ಬದಲಾವಣೆಗಳು, ಬೆಳವಣಿಗೆಗಳು ನಡೀತೇವೆ. ಇವತ್ತು ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರು ಬಿತ್ತಿದ ಬೀಜಗಳನ್ನು ಕೂಡ ವಾಪಸ್ ಬರ್ತವೋ ಇಲ್ವೋ ಅನ್ನುವಂಥ ಸಂದರ್ಭದಲ್ಲಿ, ಮಳೆ ಇಲ್ಲದ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇವತ್ತು ರೈತರ ಜಮೀನುಗಳನ್ನು ಕಿತ್ಕೊಂಡು, ಫಲವತ್ತಾದ ಭೂಮಿಯನ್ನು ಕಿತ್ತಿಕೊಂಡು ಅವರ ಹೊಟ್ಟೆ ಮೇಲೆ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತದೆ. ಈ ಸಂದರ್ಭದಲ್ಲಿ ಕನ್ನಡದ ಕಟ್ಟಾಳು ಇದರ ಬಗ್ಗೆ ಏನನ್ನ ಹೇಳ್ತಾರೆ ಅಂತ ಕೇಳೋಣ, ಬನ್ನಿ. ನಮಸ್ಕಾರ ಬಸವರಾಜ್ ಪಡಕೋಟೆ ಅವರೇ. ನಮಸ್ಕಾರ. ಇವತ್ತು ಬಹಳ ವರ್ಷಗಳಿಂದ, ದಶಕಗಳಿಂದ ಕನ್ನಡ ಪರ, ರೈತರ ಪರ, ಕರ್ನಾಟಕದ ಜನತೆಯ ಪರ ಹೋರಾಟ ಮಾಡ್ತಾ ಬಂದಿದ್ದೀರಿ. ನಿಮ್ಮ ಇತಿಹಾಸವನ್ನು ನೋಡಿದಾಗ ಬಹಳ ಹೋರಾಟಗಳು, ನೋವುಗಳು, ನಲಿವುಗಳನ್ನು ತಿಂದು ಬಂದಿದೆ. ಇವತ್ತು ಪ್ರಸಕ್ತ ವಾಸ್ತವ ದೃಷ್ಟಿಯಲ್ಲಿ ಭೀಕರ ಬರಗಾಲದಂಥ ಪರಿಸ್ಥಿತಿಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ರೈತರ ಜಮೀನನ್ನ ಬಲವಂತವಾಗಿ ಕಿತ್ತಿಕೊಂಡು ರೈತರ ಹೊಟ್ಟೆ ಮೇಲೆ ಬರೆಯತಕ್ಕಂಥ ಕೆಲಸ ಸರ್ಕಾರ ಮಾಡ್ತಿದೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾನು ಸಾಕಷ್ಟು 20 ದಿವಸ ಗಮನಿಸ್ತಾ ಇದ್ದೀನಿ. ಏನು ರಾಮನಗರ ಜಿಲ್ಲೆ ಬಿಡದಿ ಸುತ್ತಮುತ್ತ ಏನು ಟೌನ್ ಪ್ಲಾನಿಂಗ್ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಸರ್ಕಾರಕ್ಕೆ ಒಂದು ಕಿವಿ ಮಾತು ಹೇಳೋದೇನೆಂದರೆ, ನಾನು ಸಾಕಷ್ಟು ಬೆಂಗಳೂರು ಅಭಿವೃದ್ಧಿ ಆಗಿದೆ, ಸಾಕು. ಇವತ್ತು ಯಾಕೆ ಬೇರೆ ರಾಜ್ಯದಿಂದ ಬರೋರಿಗೆಲ್ಲ ಮನೆ ಹಾಸ್ತಾ ಇದ್ದೀರಾ ಅಂತ ಅರ್ಥ ಆಗ್ತಿಲ್ಲ ನಮಗೆ. ಇವತ್ತು ಯಾರಿಗೆ ಲಾಭ ಇದೆ? ಇವತ್ತು ಟೌನ್ ಪ್ಲಾನ್ ಮಾಡಿ ಪ್ರವಾಸಿಗರೆಲ್ಲ ಬಂದು ಬಿಹಾರ್, UP, ಉತ್ತರ ಪ್ರದೇಶ, ಬಾಂಗ್ಲಾದೇಶರೆಲ್ಲ ಬಂದು ಬೆಂಗಳೂರು ತುಂಬಿ ಗಬ್ಬು ಹಾಳು ಮಾಡಿಬಿಟ್ಟಿದ್ದಾರೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಬೆಂಗಳೂರು ಯಾಕೆ ಅಭಿವೃದ್ಧಿ ಮಾಡಬೇಕು, ಬೇರೆ ಬೇರೆ ಜಿಲ್ಲೆ ಇಲ್ವಾ ಅಂತ ಅಂದಾಗಿಲ್ಲ? ಹೌದು. ಇವತ್ತು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇವತ್ತು ಅದೇ ಟೌನ್ ಪ್ಲಾನ್ ನಮ್ ಕಡೆ ಮಾಡಿ ಸಾಕಷ್ಟು ಬೆಂಗಳೂರು ಮಾಡಿ ಆಮೇಲೆ ದುಡಿದಿರೋ ಸಂಬಳ ತಿಂಗಳಿಗೆ 25-30 ಸಾವಿರ ದುಡಿತಾರೆ, 15 ಸಾವಿರ ಮನೆ ಬಾಡಿಗೆ ಹೋಗುತ್ತೆ. ಊಟಕ್ಕೆ ಏನ್ ತಿನ್ಬೇಕು, ಮಕ್ಳು ಹೆಂಗ್ ಸಾಕ್ಬೇಕು, ಯಾವ ತರ ಬದುಕ್ಬೇಕು ಕನ್ನಡ? ಅಂದ್ರೆ ಬಸವರಾಜ್ ಪಡಕೋಟೆ ಅವರು ಇಂಡೈರೆಕ್ಟ್ ಆಗಿ ಬೆಂಗಳೂರಿನ ಮಾತ್ರ ಆಯ್ಕೆ ಮಾಡ್ಕೊಳ್ಳೋದಲ್ಲದೆ ಬೇರೆ ಬೇರೆ ಜಿಲ್ಲೆಗಳನ್ನು ಕೂಡ ಅಭಿವೃದ್ಧಿ ಮಾಡಿ ಅವು ನಗರಗಳ ಅಖಂಡ ಕರ್ನಾಟಕ ಆಲ್ ವೆಂಕಟರಾಮರು ಎಲ್ಲರೂ ತ್ಯಾಗಪಟ್ಟು ಕರ್ನಾಟಕ ಕಟ್ಟಿದ್ದಾರೆ. ಇದೇನು ಬಸವರಾಜ್ ಪಡಕೋಟೆಯವರ ಮನವಿನ ಅಥವಾ ಎಚ್ಚರಿಕೆ ಗಂಟೆ? ಎಚ್ಚರಿಕೆ ಕೊಡ್ತಾ ಸರ್ಕಾರಕ್ಕೆ ಕೂಡಲೇ ಬೆಂಗಳೂರಿನ ಟೌನ್ ಮಾಡಿ ಕಲ್ಯಾಣ ನೋಡಿ. ಆ ಕಡೆ ಬಂದ ರೈತರಿಗೆ ನೀರಿಲ್ಲ, ಮಳೆ ಇಲ್ಲ, ಆ ಕಡೆ ಸಾಕಷ್ಟು ಜನ ಅಭಿವೃದ್ಧಿ ನಮ್ಮ ಕಡೆ ಇಲ್ಲ. ಇವತ್ತು ವಿದ್ಯಾರ್ಥಿಗಳು BA BCom ಇಂಜಿನಿಯರ್ ಹೋಗ್ಬಿಟ್ಟು ಗಾರೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅದೇ ಆ ಭಾಗದಲ್ಲಿ ಒಳ್ಳೆ ಕಾಲೇಜ್ಗಳು, ಇಂಡಸ್ಟ್ರಿಗಳು, IT BT ಕಂಪನಿಗಳು ಬಂದಿದ್ರೆ ನಮ್ಮ ಜನಗಳು ಯಾಕೆ ಗುಳೆ ಹೋಗ್ತಾ ಇದ್ರು? ಕೆಲವು 1-2 ದಿನಗಳ ಹಿಂದೆ ರೈತರು ಅಲ್ಲಿ ಅಧಿಕಾರಿಗಳು ಹೋದಾಗ ಅವರಿಗೆ ಪರಕೆಯಿಂದ ಹೊಡೆದಿರೋದು, ಗಲಾಟೆ ಮಾಡಿರೋದು ಕೇಳಿದೀವಿ. ಆದ್ರೂ ಕೂಡ ಸರ್ಕಾರ ತನ್ನ ನಿಲುವಿನಿಂದ ಕಾಲ್ ತೆಗ್ತಾ ಇಲ್ಲ. ಸರ್ಕಾರಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ಒತ್ತಾಯ ಮಾಡಬೇಡಿ. ರೈತರು ಅವ್ರಿಗೆ ಅವ್ರು ಕೊಟ್ರೆ ನೀವು ಭೂಮಿ ತಗೊಳ್ರಿ. ನಿಮ್ಮ ಹಕ್ಕ ಒತ್ತಾಯ ಮಾಡೋದು ಯಾರಿಗೂ ಹಕ್ಕಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದಲ್ಲಿ ಯಾರಿಗೂ ತೊಂದರೆ ಮಾಡಿ ಭೂಮಿ ಕಿತ್ಕೊಬೇಡ ಹೇಳಿಲ್ಲ ಅಂಬೇಡ್ಕರ್ ಅವರು. ಕೂಡಲೇ ನೀವು ವಾಪಸ್ ತಗೋಬೇಕು. ರೈತರು ಆಗಿ ಅವ್ರಾಗ ಅವ್ರು ಬಂದು ಮಾರಿದ್ರೆ ಮಾತ್ರ ಜಮೀನುಗಳು ತಗೋಬೇಕು. ನೀವು ಏನೋ ನಾವು ದೇಶ ಉದ್ಧಾರ ಮಾಡ್ತೀವಿ, ಟೌನ್ ಉದ್ಧಾರ ಮಾಡ್ತೀವಿ ಅಂದ್ರೆ ಯಾರಿಗೆ ಲಾಭ? ಅದು ಪರವ ಹಿಂದೆ ಬ್ರಿಟಿಷರು ಕರ್ನಾಟಕ ಪ್ರವಾಸಿಗರು ಬಂದು ಇವತ್ತು ಬ್ರಿಟಿಷರೆಲ್ಲ ಬಂದು ನಾಳೆ ದಬ್ಬಾಳಿಕೆ ಮಾಡಿ ಬೆಂಗಳೂರು ಕಬ್ಜಾ ಮಾಡ್ಕೊಂಡು ಏನ್ ಗ್ಯಾರಂಟಿ? ಈಗ ರಾಜ್ಯಾದ್ಯಂತ ಸುದ್ದಿಯಲ್ಲಿರ್ತಕ್ಕಂಥ ರಾಮನಗರ ರೈತರ ಇಶ್ಯೂಸ್, ಆದ್ರೂ ಬಸವರಾಜ್ ಪಡಕೋಟೆ ಅವರು ಸೈಲೆಂಟ್ ಆಗಿ ಕೂತಿದ್ದಾರೆ. ಅಂದ್ರೆ ಸಮಯ ನೋಡಿ ಅಖಾಡಕ್ಕೆ ನುಗ್ಬೇಕಂತ ಏನಾದ್ರು ಐಡಿಯಾಗಳನ್ನ ಇಟ್ಕೊಂಡಿದ್ದಾರೆ? ಇವತ್ತ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಸೈನಿಕರಂತ ಸಾಕಷ್ಟು ಜನ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಎಲ್ಲರೂ ಕೈ ಜೋಡಿಸಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದೀವಿ ಸರ್ಕಾರ ಏನ್ ಮಾಡುತ್ತೆ, ನೋಡೋಣ ಅಂತ ಸುಮ್ಮನೆ ಇದೀವಿ ನಾವು. ನಮ್ಮ ಕಡೆ ಎಲ್ಲ ಕಡೆ ಕೆಲಸ ಮಾಡುತ್ತೆ. ಅದೇನು ಎಲ್ಲ ರೈತ ಪರ ಹೋರಾಟಗಾರರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವು ಇದೀವಿ. ಯಾಕಂದ್ರೆ ಬೆಂಗಳೂರು ಸಾಕಷ್ಟು ರೈತ ಪರ, ನಾಡು ಪರ ನೋಡಿ ಸಾಕಷ್ಟು ಹೋರಾಟ ಮಾಡಿದೀವಿ. ಮಾದಯ ವಿಚಾರ ಹೋರಾಟ ಮಾಡಿದ್ವಿ, ಕಳಸ ಬಂಡೆ ವಿಚಾರ ಹೋರಾಟ ಮಾಡಿದೀವಿ, ಕಾವೇರಿ ವಿಚಾರ ಹೋರಾಟ ಮಾಡಿದೀವಿ. ನನ್ನ ಮೇಲೆ 48 ಕೇಸ್ ಇದೆ, 17 ಸಲ ಜೈಲ್ಗೆ ಹೋಗಿದ್ದೀನಿ.
ಯಾವತ್ತೂ ರೈತರ ಪರ ಇರ್ತೀವಿ. ಜಿ ಮಾದೇಗೌಡರು ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟೋ ಸಲ ಹೋರಾಟಗಾರ, ನಾವೆಲ್ಲ ಹೋರಾಟ ಅಲ್ಲಿ ಮಂಡ್ಯದಲ್ಲಿ ಹೋಗಿ ಮಾಡಿದ್ದೀವಿ. ನಾವು ನಿಮ್ಮ ಜೊತೆ ರೈತರ ಪರ ಇದ್ದೀವಿ. ಸರ್ಕಾರ ಕೂಡಲೇ ಗಮನ ಹರಿಸಿ ನಿಮ್ಮ ನಿಲುವು ವಾಪಸ್ ತಕ್ಕೊಳ್ರಿ. ರೈತರ ಮೇಲೆ ಯಾವತ್ತೂ ರೈತ ಬೆನ್ನೆಲುಬು ಅಂತೇಳಿ ನೀವು ಪ್ರಮಾಣ ವಚನ ಮಾಡ್ತೀರಿ. ರೈತರು ಮೋಸ ಮಾಡೋಂಥ ಕೆಲಸ ಯಾರು ಮಾಡಬಾರ್ದು. ಕೂಡಲೇ DK ಶಿವಕುಮಾರ್ ಏನು ಮುಖ್ಯಮಂತ್ರಿ ಕೂಡಲೇ ವಾಪಸ್ ಆಗ್ಬೇಕು ನಿಮ್ಮ ನಿಲುವು. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು. ನಮ್ಮ ಕಲ್ಯಾಣ ಕರ್ನಾಟಕ ಶಾಸಕರು ಸಚಿವರುಗಳಿಗೆ ಅಲ್ಲೇ ಇಟ್ಕೊಂಡು ಅಭಿವೃದ್ಧಿ ಮಾಡೋಂಥ ಕೆಲಸ ನೀವು ಆ ಕಡೆ ಒತ್ತು ಕೊಡಿ. ಕಲ್ಯಾಣ ಬಸವರಾಜ ಪಡ್ಕೋಟೆ ಅವರು ಧೀಮಂತ ಹೋರಾಟಗಾರರು, ಹಲವಾರು ಹೋರಾಟಗಳಲ್ಲಿ ಯಶಸ್ಸನ್ನು ಕಂಡಿರುವವರು, ಜೈಲನ್ನು ಕಂಡು ಬಂದಿರತಕ್ಕಂಥವ್ರು, ಹಲವು ನೋವುಗಳನ್ನು ಕಂಡಿರ್ತಕ್ಕಂಥವ್ರು. ಈ ಹಿಂದೆ ಒಮ್ಮೆ ನೀವು ಅಂತಾರಾಷ್ಟ್ರೀಯ ವಿಮಾನಗಳನ್ನು ಕೂಡ ನಿಲ್ಲಿಸಿ ತಮ್ಮ ಏನು ಹೋರಾಟಕ್ಕೆ ಯಶಸ್ಸನ್ನು ತಂದುಕೊಂಡಂತ ವ್ಯಕ್ತಿ. ಇವತ್ತು ರಾಜ್ಯದಲ್ಲಿ ರೈತರು ಅಂತ ಬಂದಾಗ ತಾವು ಒಬ್ಬ ರೈತರ ಮಗನಾಗಿ ಉತ್ತರ ಕರ್ನಾಟಕದಿಂದ ಬಂದಿರತಕ್ಕಂಥವರಾಗಿ ರೈತರಿಗೆ ಅನ್ಯಾಯವಾಗುವಾಗ ಮುಂದೆ ಬಸವರಾಜ ಪಡ್ಕೋಟೆಯವರ ನಿಲುವು ಹೇಗಿರ್ಬೋದು? ಖಂಡಿತ ರೈತರ ಪರ ನಾವು ನಿಂತ್ಕೊತೀವಿ. ಸಾವಿರಾರು ಜನ ಬೇಕಾದ್ರೆ ನಮ್ಮ ಕಾರ್ಯಕರ್ತರು ಕಳ್ಕೊಂಡು ಆ ಭಾಗಕ್ಕೆ ಹೋರಾಟ ಮಾಡೋಕ್ಕೆ. ಅಖಂಡ ಕರ್ನಾಟಕ ಇದು, ಬಿಡಿದೆ ಬೇರೆ ರಾಮನಗರ ಬೇರೆ ಜಿಲ್ಲೆಯಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಇರೋದು. ನಾವೆಲ್ಲ ಹೋರಾಟಗಾರರು ಅವ್ರ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಬರೀ ರೈತ ಪರ ಹೋರಾಟ ಮಾಡ್ತೀವಿ ಅಂತ ಹೇಳೋದಲ್ಲ, ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕಾಗಿ ರಾಮನಗರ ಜಿಲ್ಲೆಗೆ ಎಲ್ಲ ಹೋರಾಟಗಾರರು ಹೇಳ್ತಾ ಇದೀನಿ. ಆ ರೈತರ ಬೆನ್ನೆಲುಬಾಗಿ ಎಲ್ಲರೂ ನಿಂತ್ಕೋಬೇಕಂತೇಳಿ ನನ್ನ ಮನವಿ.